ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶುಕ್ರವಾರ ನಮ್ಮ ಅಜ್ಜಿ ಮನೇಲಿ ಪೂಜೆ ಇತ್ತು, ಅವರು ಗಣಪತಿ ಹೋಮ ಮಾಡಿಸಿದ್ರು. ಸೊ ಮುಗಿಸ್ಕೊಂಡು ಈಗಷ್ಟೇ ಬಂದೆ. ಆ್ಯಂಡ್ ಇನ್ನೇನು ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ವಿ, ನಾನು ಮತ್ತು ನಿಸರ್ಗ ಮಂಗಳೂರಿಗೆ ಹೋಗ್ತಿದ್ವಿ ನಾವಿಬ್ಬರೇ ಕೆಂಪಸ್ಸಲ್ಲಿ. ಸೊ ಹಾಗಾಗಿ ಹೊರಡಬೇಕು ಅಂದರೆ ನಮಗೆ 10 o'clock ಬಸ್ ಇರೋದು ಫ್ರಮ್ ಮೈಸೂರು ಟು ಮಂಗಳೂರಿಗೆ. ಒಂದು 10 ಗಂಟೆಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ನಾವು ಒಂದು ಮನೇನ 8:30 ಬಿಡಬೇಕು. ಸೊ ಮಂಡ್ಯ ಟು ಮೈಸೂರಿಗೆ ಒನ್ ಅವರ್ ಆಗುತ್ತೆ. ಆದರೆ ನಾನು ಭೂಪತಿ ಇನ್ನೂ ಪ್ಯಾಕ್ ಕೂಡ ಮಾಡಿಲ್ಲ. ಜಸ್ಟ್ ಏನೇನು ಕಾಸ್ಟ್ಯೂಮ್ಸ್ ಹಾಕೊಂಡು ಹೋಗೋದು ಅನ್ನೋದನ್ನ ಸೊ ಆ ಡ್ರೆಸ್ಗಳನ್ನ ಒಂದು ಕಡೆ ಅರೇಂಜ್ ಮಾಡಿಟ್ಟಿದ್ದೆ, ಬಟ್ ಏನೂ ಪ್ಯಾಕ್ ಮಾಡಿಲ್ಲ ನೀಟಾಗಿ. ಸೊ ಹಂಗಾಗಿ ಇವಾಗ ಮಾಡಬೇಕು. ಆ್ಯಂಡ್ ಇವಾಗ ನಾನು ಅಲ್ಲಿಂದ ಬಂದೆ, ಫ್ರೆಶ್ ಅಪ್ ಆಗಿ ಹೊರಡಬೇಕು. ಇವಾಗ ಒಂದು 5:30 ಆಗ್ತಾ ಬರ್ತಿದೆ. ಮಾತಾಡಿ ಸಾಕಾಯಿತು ಅಷ್ಟೇ. ಆ್ಯಂಡ್ ವ್ಲಾಗ್ನ ಕೊನೆವರೆಗೂ ನೋಡಿ. ನಾವಿಬ್ಬರೇ ಹೋಗ್ತಾ ಇರೋದು, ಫಸ್ಟ್ ಟೈಮ್ ನಾವಿಬ್ಬರು ಈ ಥರ ಹೋಗ್ತಾ ಇರೋದು. ಯೂಶ್ವಲಿ ಗ್ರೂಪಲ್ಲಿ ಹೋಗ್ತಿದ್ವಿ ಯಾವಾಗಲೂ. ಲಾಸ್ಟ್ ನಾವು ಗರ್ಲ್ಸ್ ಹೋಗಿದ್ದು ಎಲ್ಲಿಗೆ ಅಂದರೆ ಮಂತ್ರಾಲಯಗೆ. ಅದಾದಮೇಲೆ ಜಸ್ಟ್ ಒನ್ ಡೇ ಟ್ರಿಪ್ ಆ ಥರ ಹೋಗ್ತಿದ್ವಿ. ಬಟ್ ಅದು ಬಿಟ್ಟು ಟಿಪಿಕಲಾಗಿ ನಾವಿಬ್ಬರೇ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸಹನಾಗೂ ಬರೋಕ್ಕಾಗಲ್ಲ ಅಂದ್ಲು, ಆ್ಯಂಡ್ ನನ್ನ ತಂಗಿ ಅಮ್ಮು, ನಿಸರ್ಗನ ತಂಗಿ ಇಬ್ಬರೂ ಬರೋಕ್ಕಾಗಲ್ಲ ಅಂದರು. ಸೊ ಹಾಗಾಗಿ ನಾವಿಬ್ಬರೇ ಹೋಗ್ತಾಯಿದ್ದೀವಿ. ಸೊ ನಿಮ್ಗೆಲ್ರಿಗೂ ಒಂದು ವ್ಲಾಗ್ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ನ ಫುಲ್ ನೋಡಿ, ಚೆನ್ನಾಗಿರುತ್ತೆ. ಎಲ್ಲೆಲ್ಲಿಗೆ ಹೋಗ್ತೀನಿ. ಆ್ಯಂಡ್ ನಾವು ಏನೂ ಪ್ಲ್ಯಾನ್ ಮಾಡಿಲ್ಲ, ಬಸ್ ಒಂದನ್ನು ಮಾತ್ರ ರಿಸರ್ವ್ ಮಾಡಿಸಿದ್ವಿ. ಅಂದರೆ ಇದು ಎಷ್ಟೊಂದು ಜನಕ್ಕೆ ಗೊತ್ತಿದೆಯೋ ಅಲ್ವಾ ನಂಗೆ ಗೊತ್ತಿಲ್ಲ. ಸಪೋಸ್ ನೀವು KSRTCಲಿ ಫ್ರೀ ಟಿಕೆಟ್ ಏನಿದೆ ಅದನ್ನು ಕೂಡ ನೀವು ಮುಂಚೆನೇ ರಿಸರ್ವ್ ಮಾಡಿಸ್ಕೋಬೋದು, 20 ರೂಪೀಸ್ ಪೇ ಮಾಡಿ. ಸೊ ಮಂಡ್ಯಲ್ಲೇ ನಾವು ಬುಕ್ ಮಾಡಿಸ್ಕೊಂಡ್ವಿ ಫ್ರಮ್ ಮೈಸೂರು ಟು ಮಂಗಳೂರಿಗೆ. 20 ರೂಪೀಸ್ ಅದು ರಿಸರ್ವೇಷನ್ ಚಾರ್ಜಸ್ನ ಪೇ ಮಾಡಬೇಕು ಪರ್ ಹೆಡ್ಡಿಗೆ. ಸೊ ಹಂಗಾಗಿ ಅದನ್ನು ಬುಕ್ ಮಾಡಿಸಿದ್ವಿ. ಲಾಸ್ಟ್ ವೀಕ್ ಬುಕ್ ಮಾಡಿಸಿದ್ದು, ಬಟ್ ನಾವು ರೂಮು ಎಲ್ಲ ಏನೂ ಬುಕ್ ಮಾಡಿ. ಇದನ್ನು ಹೇಳೋದೇ ಮರ್ತಿದ್ದೆ, ನಾನು ಮೈಕ್ ತೊಗೊಂಡಿದ್ದೀನಿ. ನಂದು ಯಾವುದೋ ಒಂದು ವೀಡಿಯೋಗೆ ಯಾರೋ ಕಮೆಂಟ್ ಮಾಡಿದರು ಮೈಕ್ ಯೂಸ್ ಮಾಡಿ ಅಂತ. ಸೊ ನಾನು ಅಂದ್ಕೊತಾ ಇದ್ದೆ ತೊಗೋಬೇಕು ಅಂತ. ನನ್ನ ಮನೇಲೆಲ್ಲ ವ್ಲಾಗ್ ಮಾಡಬೇಕಾದ್ರೆ ನನಗೇನು ಅಷ್ಟು ಮೈಕ್ ಬೇಕು ಅಂತ ಅನ್ನಿಸ್ತಿರಲಿಲ್ಲ. ಬಟ್ ಆಚೆ ಎಲ್ಲ ವ್ಲಾಗ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ನಾಯ್ಸೇ ಅಷ್ಟಿರುತ್ತೆ. ಸೊ ನಾನು ಮಾತಾಡೋದು ಕೇಳಿಸಲ್ಲ ಅನ್ನೋ ಒಂದು ಕಾರಣಕ್ಕೆ ಸೊ ಮೈಕ್ನ ತೊಗೊಂಡಿದ್ದೀನಿ. ಮೊನ್ನೆ ಬಂತಿದ್ದು ಮೈಕ್, ಟ್ರಿಪ್ಗೆ ಹೋಗ್ತಿದ್ನಲ್ಲ ಅನ್ನೋ ಒಂದು ಕಾರಣಕ್ಕೆ ಬುಕ್ ಮಾಡಿದ್ದು. 2100 ಏನೋ ಆಯಿತು, ಅಮೆಝಾನಲ್ಲಿ ತರಿಸಿದ್ದು. ಸೊ ಇವಾಗ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ. ಸೊ ಟೈಮ್ 9:20 ಆಗಿದೆ. ನಾವು ಮೈಸೂರಲ್ಲಿ ಸಬ್ಬರಲ್ಲಿ ಇದ್ದಿದ್ದು ಬಸ್ ನಮ್ಮದು ಪಿಕಪ್ಪಿಗೆ. ಸೊ ಕೂತ್ಕೊಂಡಿದ್ದೀವಿ. ಸೇ ಹಾಯ್. ನಾನು ಇವಳಿಬ್ಬರೇ ಹೋಗ್ತಾ ಇರೋದು ಫ್ರೆಂಡ್ಸ್, ಇನ್ಯಾರೂ ಬರ್ತಾ ಇಲ್ಲ. ಆ್ಯಂಡ್ ಇವಾಗ ಹೊರಡ್ಬೇಕು, 10 ಗಂಟೆಗೆ ಹೊರಡುತ್ತೆ. 9:20 ಬಂದಿದ್ದೀವಿ. ನಮಗೆ ಶಾಕ್ ಆಗ್ತಿದೆ, ಇಷ್ಟು ಬೇಗ ಬಂದುಬಿಟ್ವಾ ನಾವು ಅಂತ. ಯೂಶ್ವಲಿ ನಾವು ಎಲ್ಲೇ ಹೋಗ್ಬೇಕಾದ್ರೂ ಲೇಟಾಗಿ ಹೋಗೋದು. ಫಾರ್ ದ ಫಸ್ಟ್ ಟೈಮ್ ಇಷ್ಟು ಬೇಗ ಬಂದಿರೋದು. ಸೊ ಫುಲ್ ಖಾಲಿ ಇದೆ. ನಾನು ಆಗಲೇ ಹೇಳಿದ್ದಂಗೆ ನಾವು ಮುಂಚೆನೇ 20 ರೂಪೀಸ್ ಪೇ ಮಾಡಿ ರಿಸರ್ವ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಹೊರಡ್ತಿದ್ದೀವಿ. ಬೆಳಿಗ್ಗೆ ಒಂದು 4 or 5 ಆಗ್ಬೋದು ಅನಿಸುತ್ತೆ ರೀಚ್ ಆಗೋಷ್ಟೊತ್ತಿಗೆ. ಅವಳು ಪಾಪ ಬೇಜಾರು ಮಾಡ್ಕೊತಾ ಹೋಗ್ಲೆ ನಾವಿಬ್ರೇ ಅಂತ. ಆ ಥರ ಏನಿಲ್ಲ, ಇಂಗ್ಲೀಷು ಆಗಲೇ ಹುಡುಗಿಗೆ. ಸೊ ನಾವು ನೆನ್ನೆ ನೈಟು ಮೈಸೂರಲ್ಲಿ 10 o'clock ಹೊರಟ್ವಿ. ಆ್ಯಂಡ್ ಇಲ್ಲಿ ಮಾರ್ನಿಂಗ್ 4 o'clock ರೀಚ್ ಆದ್ವಿ. ಆ್ಯಂಡ್ ಇಲ್ಲೇ ನಿಯರ್ ಬೈ ಅಂಪನಕಟ್ಟೆ ಅಂತಿದೆ, ಅಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ದರ್ಶನಕ್ಕೆ ಹೊರಡಬೇಕು. ಬಂದು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ವಿ, ಟಿಲ್ 9ವರೆಗೂ ಮಲ್ಕೊಂಡು ಇವಾಗ ಎದ್ದು ಹೊರಡ್ತಿದ್ದೀವಿ. 10:20 ಆಗ್ತಿದೆ. ಸೊ ಇಲ್ಲೆಲ್ಲ ಪ್ರೈವೇಟ್ ಬಸ್ಸಸ್ಸೇ ಜಾಸ್ತಿ ಇರೋದು. ಸೊ ಹಾಗಾಗಿ ಇಲ್ಲಿಂದ ಒಂದು 20-25 ಮಿನಿಟ್ಸ್ ಆಗುತ್ತಂತೆ. ನಾವು ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಇಬ್ಬರು ಸೀರೆ ಹಾಕ್ಕೊಂಡಿದ್ದೀವಿ. ನಿಸರ್ಗ ಇನ್ನೂ ತಲೆ ಬಾಚ್ಕೋತಾ ಇದ್ದಾರೆ. ಸೊ ನಾನು ಈ ಥರ ಕಾಣ್ತಾ ಇದ್ದೀನಿ. ಆ್ಯಂಡ್ ಇವಾಗ ಹೊರಡಬೇಕು. ತಿಂಡಿ ತಿಂದು ಹೊರಡ್ತೀವಿ. ಅಲ್ಲಿ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಎಲ್ಲಿ ಹೋಗೋದೇನು ಅಂತ ಇನ್ನೂ ನಾವೇನು ಡಿಸೈಡ್ ಮಾಡಿ. ನಿಸರ್ಗನೂ ರೆಡಿ ಆಯಿತು. ಕ್ಲಿಪ್ ಹಾಕೊಳ್ಳೆ ಮಲ್ಗೋ ಮಕ್ಕಳು. ಓಕೆ ಆಯಿತು. ಅವಳು ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದಾಳೆ, ಬ್ಲೂ ಕಲರ್. ಆ್ಯಂಡ್ ನಂದು ಸಾಫ್ಟ್ ಸಿಲ್ಕ್. ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇವಾಗ ಹೊರಡಬೇಕು. ಇಲ್ಲೇ ತಿಂಡಿ ತಿಂದು ಹೋಗ್ತೀವಿ. ಹೆಂಗೆ ಅನಿಸ್ತಿದೆ? ಚೆನ್ನಾಗಿದೆ. ಅಂದರೆ ಫಸ್ಟ್ ಟೈಮ್ ನಾವಿಬ್ಬರು ಈ ಥರ ಬಂದಿರೋದು. ಆ್ಯಂಡ್ ಇಲ್ಲಿನೋ ನನಗೇನು ಇಷ್ಟ ಆಯಿತು ಅಂದರೆ, ಯೂಶ್ವಲಿ ಎಲ್ಲ ಕಡೆ 11ಗೆ ಚೆಕ್-ಇನ್ ಅಥವಾ 12ಗೆ ಇರುತ್ತೆ. ಬಟ್ ಇಲ್ಲಿ 24 hours. ನಾವು ಮಾರ್ನಿಂಗ್ 4:45 ಏನೋ ಚೆಕ್-ಇನ್ ಆದ್ವಿ. ನಾಳೆ 4:45ವರೆಗೂ ಇತ್ತು. ಬಟ್ ಅವರು ಇಲ್ಲ, ಒಂದು 6ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಏನಿಲ್ಲ ಅಂತ ಹೇಳೋದು. ಸೊ ಮಾರ್ನಿಂಗ್ ಚೆಕ್ಔಟ್ ಇದೆ ನಮ್ಮದು. ಸೊ ತಿಂಡಿ ತಿನ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಆ್ಯಂಡ್ ನಾವು ಒಂದು ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಾವು ಮಾಡಿರೋ ರೂಮ್ ಪಕ್ಕನೇ ಇತ್ತು, ತಾಜ್ ಮಹಲ್ ವೆಜ್ ಹೋಟೆಲ್ ಅಂತ.
ಸೊ ನಾನು ಬನ್ಸ್ ಆರ್ಡರ್ ಮಾಡಿದ್ದೀನಿ, ನಿಸರ್ಗ ಇಡ್ಲಿ ತಗೋತಾ ಇದ್ದಾಳೆ. ಯೂಶಲಿ ನಂಗೆ ಬನ್ಸ್ ಇಷ್ಟ ಆಗುತ್ತೆ, ಹಾಗಾಗಿ ತಿನ್ನೋಣ ಅಂತೇಳಿ ಬಂದ್ವಿ. ಇವಾಗ ತಿಂಡಿ ತಿನ್ಕೊಂಡು ಇಲ್ಲಿ ಪ್ರೈವೇಟ್ ಬಸ್ಸಸ್ಸೇ ಬರುತ್ತೆ. ಇಲ್ಲಿಂದ ನಾವು ಕಟೀಲಿಗೆ ಬಸ್ಸಲ್ಲಿ ಹೋಗ್ಬೇಕು. ನಾವು 10:45 ಆಗಿದೆ ಬಂದು ತಿಂಡಿ ತಿನ್ನೋಷ್ಟರಲ್ಲಿ. ಸೊ ಗೋಲಿ ಬಜ್ಜಿನೂ ಇಲ್ಲ, ಬನ್ಸು ಇಲ್ಲ, ಎಲ್ಲ ಖಾಲಿ. ಇಬ್ರು ಇಡ್ಲಿ ಸಾಂಬಾರ್ ತಿನ್ಕೊಂಡು ಹೊರಡ್ತಿದೀವಿ. ಅಂಡ್ ಇಲ್ಲೇ ಬಸ್ ಬರುತ್ತೆ, ಹತ್ಕೋಬೇಕು. ಓಕೆ, ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಇಡ್ಲಿ ಸ್ವಲ್ಪ ಗಟ್ಟಿ ಆಯ್ತು ಅನಿಸ್ತು, ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು. ಸೊ ಬಸ್ ಸಿಕ್ಕಿದೆ. ನಾನು ಹೇಳ್ದಾಗೆ ಇಲ್ಲೆಲ್ಲ ಫುಲ್ ಪ್ರೈವೇಟ್ ಬಸ್ಸಸ್ಸೇ. ಲೈಕ್ ಮಂಗಳೂರಿಂದ ಕಟೀಲಿಗೆ ಪರೇಡ್ 43 ಆಗುತ್ತೆ. ಆ್ಯಂಡ್ ನಾವು ಇವಾಗ ಹತ್ತಿದ್ದೀವಿ. ಗೊತ್ತಿಲ್ಲ ಎಷ್ಟು ಟೈಮ್, ಎಷ್ಟು ನೋಡು, 11:27 ಆಗಿದೆ. ಗೊತ್ತಾಗುತ್ತೆ ಅಂತ. ನಾವಂತೂ ಮಂಡ್ಯಲೆಲ್ಲ ಈ ಥರ ಪ್ರೈವೇಟ್ ಬಸ್ಸಲ್ಲಿ ಓಡಾಡೇ ಇಲ್ಲ, ಯಾಕೆಂದರೆ ಜಾಸ್ತಿ ಪ್ರೈವೇಟ್ ಬಸ್ಸಸ್ ಇರಲ್ಲ ನಮ್ಮ ಫುಲ್ ಪ್ರೈವೇಟ್ ಬಸ್ಸಸ್ಸೇ ಜಾಸ್ತಿ ಇರೋದು. ಏನು ಬಿಸಿಲು ಅಂದರೆ ಇಲ್ಲೆಲ್ಲ ದೇವ್ರೆ, ಸೀರಿಯಸ್ಲಿ ಆಗ್ತಾನೆ ಇಲ್ಲ. ಹೇಗೆ ಓಡಾಡ್ತಾರೋ ಇಲ್ಲಿ. ಮಲ್ಲಿಗೆ ಹೂ ತಗೊಳ್ಳೋಣ, ಅಲ್ಲಿದೆ. ಸೊ 12:29 ಎಕ್ಸಾಕ್ಟಾಗಿ 1 ಅವರ್ ಬೇಕು ಬರೋಕ್ಕೆ. ಆ್ಯಂಡ್ ಅದು ಎಲ್ಲ ಕಡೆ ಬಸ್ಸಸ್ ಸ್ಟಾಪ್ ಮಾಡ್ಕೊಂಡು ಬರುತ್ತೆ. ಫೈನಲಿ ದೇವಸ್ಥಾನಕ್ಕೆ ಎಂಟ್ರ್ ಆದ್ವಿ. ಮಲ್ಲಿಗೆ ಹೂ ತೊಗೋತಾ ಇದ್ದೀವಿ, ಹುಡ್ಕೊಳ್ಳೋಣ ಅಂತ. ಕಟ್ ಮಾಡಿ ಮಧ್ಯಕ್ಕೆ. ಸೊ ಎಲ್ಲ ಮುಡ್ಕೊಂಡಿದ್ದೀವಿ. ಇಲ್ಲಿ ಮಲ್ಲಿಗೆ ಹೂ ಸ್ವಲ್ಪ ಕಾಸ್ಟ್ಲಿ ಇದೆ. ಇಷ್ಟು ಉದ್ದಕ್ಕೇನೆ 400 ಅಂತ ಹೇಳಿದ್ರು. ಸೊ ಕಾಕಡ ಇತ್ತು, ಅದನ್ನೇ ತೊಗೊಂಡು ಮುಡ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಷ್ಟೊಂದೇನು ಕ್ರೌಡ್ ಇಲ್ಲ, ನಾರ್ಮಲ್ ಆಗೇ ಇದೆ ಅನಿಸ್ತಿದೆ. ಆ್ಯಂಡ್ ಸ್ಯಾಟರ್ಡೆ ಬೇರೆ ಅಲ್ಲ, ಸೊ ಅಷ್ಟು ಜನ ಇಲ್ಲ. ನಿಸರ್ಗ ಫಸ್ಟ್ ಟೈಮಾ? ಹೌದು, ನಾನು 7th ಇದ್ದಾಗ ಬಂದಿದ್ದು ಇಲ್ಲಿಗೆ. ಆ್ಯಂಡ್ ಅದು ಬಿಟ್ಟರೆ ಇವಾಗ ನಂದು ಸೆಕೆಂಡ್ ಟೈಮ್. ಎಷ್ಟು 3, 2, 5, 5 + 6, 11, 12 ವರ್ಷ ಆದ್ಮೇಲೆ ಬರ್ತಾ ಇರೋದು. ಸೊ ನಮ್ದು ದೇವ್ರ ದರ್ಶನ ಎಲ್ಲ ಆಯ್ತು. ಅಷ್ಟೊಂದೇನು ಕ್ರೌಡ್ ಇಲ್ದಿರೋ ಕಾರಣ 2 ಟೈಮ್ಸ್ ದರ್ಶನ ಮಾಡಿದ್ವಿ. ಆ್ಯಂಡ್ ತುಂಬಾ ಹೊತ್ತು ದೇವ್ರ ಮುಂದೆ ನಿಲ್ಲಕ್ ಬಿಟ್ರು. ತುಂಬಾ ಚೆನ್ನಾಗಿ ಅನಿಸ್ತಿದೆ, ಎಷ್ಟೊಂದು ವರ್ಷಗಳಾದ್ಮೇಲೆ ಬಂದಿರೋದು. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ, ಲೈಕ್ ಒಂಥರ ಪೀಸ್ಫುಲ್ ಆಗಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಏನನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ಅವಳು ಫಸ್ಟ್ ಟೈಮ್ ಅಂತೆ, ನಾವು 2 ಟೈಮ್ಸ್ ದರ್ಶನ ಮಾಡಿದ್ವಿ, ಅದೇ ಖುಷಿ ಆಗ್ತಾ ಇರೋದು. ಸೊ ಇವಾಗ ಇಲ್ಲಿಂದ ಊಟ ಮಾಡಿಕೊಂಡು ರೂಮಿಗೆ ಹೊರಡ್ತೀವಿ. ಇಲ್ಲೇ ಅನ್ನ ಸಂತರ್ಪಣೆ ಇರುತ್ತೆ, ಸೊ ಇಲ್ಲೇ ಪ್ರಸಾದನ ತಿನ್ಕೊಂಡು ರೂಮಿಗೆ ಹೋಗ್ತೀವಿ. ಅಗೇನ್ 1 hour ಆಗುತ್ತೆ ಇಲ್ಲಿಂದ ಪ್ರೈವೇಟ್ ಬಸ್ಸಲ್ಲಿ ಹೋದ್ರೆ. ಸೊ ಹೋಗಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎಲ್ಲಾದ್ರೂ ನೆಕ್ಸ್ಟ್ ಹೋಗ್ಲಿಕ್ಕೆ ಪ್ಲಾನ್ ಮಾಡಬೇಕು ರೂಮಿಗೆ ಹೋಗಿ. ಕಾಣುತ್ತೆ ಕಣೆ. ಸೊ ಊಟ ಎಲ್ಲ ಆಯಿತು, ಹೊರಡ್ತಾ ಇದ್ದೀವಿ. ಆ್ಯಂಡ್ ಊಟದ್ದು ಟೈಮಿಂಗ್ಸ್ ಬಂದು ಮಾರ್ನಿಂಗ್ 11 to 3 ಇದೆ. ಆ್ಯಂಡ್ ಈವ್ನಿಂಗ್ 7 to 10 o'clockವರೆಗೂ ಇದೆ. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲೇ ಊಟ ಮಾಡಿಕೊಂಡು ಇವಾಗ ಬಸ್ ಹತ್ಕೊಂಡಿದ್ದೀವಿ ಮಂಗಳೂರಿಗೆ ಹೋಗೋಕ್ಕೆ. 1 hour ಆಗುತ್ತೆ. ಸೊ ಇವಾಗ ರೂಮಿಗೆ ಹೋಗಿ ರೆಸ್ಟ್ ಮಾಡೋದು. ಏನು ಮಾಡಿದೆ ಹೇಳು, ಕರೆಂಟ್ ಹೋಗೋವಂಥದ್ದು. ನಾನೇನು ಫ್ಯಾನ್ ಬರ್ತಾ ಇತ್ತು ಇಲ್ಲಿ, ಇವಳು ಏನೋ ಮಾಡ್ತೀನಿ ಅಂದ್ಕೊಂಡು ಹೋದ್ಲು, ಅದು ಹೋಗಿಸ್ಬಿಟ್ಲು.
ಇದೆಲ್ಲ ಕವರ್ ಇದೆಯಲ್ಲ, ನಾನು ಯಾವ್ಯಾವ್ದು ಇನ್ಸ್ಟಾಲ್ ಸೇವ್ ಮಾಡಿದ್ದೆ ಎಲ್ಲ ಸಿಕ್ತು. ಸೊ ನಾವು ಇವಾಗ ಬೀಚ್ ಹತ್ರ ನಡ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ಇಲ್ಲಿ ಡೈರೆಕ್ಟ್ ಬೀಚಿಗೆ ಯಾವುದೇ ರೀತಿಯಾದಂಥ ಬಸ್ ಇರಲ್ಲ. ಅಲ್ಲಿ ಒಂದು ಕಡೆ ಸ್ಟಾಪ್ ಮಾಡ್ತಾರೆ ಬೀಚ್ ರೋಡಲ್ಲಿ. ಆ್ಯಂಡ್ ಅಲ್ಲಿಂದ ನೀವು ಒಂದು 2 ಕಿಲೋಮೀಟರ್ಸ್ ನಡಿಬೇಕಾಗುತ್ತೆ. ನಡ್ಕೊಂಡು ಒಂದಷ್ಟು ಬುಕ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಯೂಶ್ವಲಿ ಬೇರೆ ಕಡೆ ಎಲ್ಲ ಹೋದರೆ ಈ ಡ್ರೆಸ್ಸಸ್ಸು ಅದು ಇದು ಅಂತ ಪರ್ಚೇಸ್ ಮಾಡ್ತೀವಿ. ಫಾರ್ ದ ಫಸ್ಟ್ ಟೈಮ್ ಒಂದಷ್ಟು ನಾನು ತೊಗೋಬೇಕು ಅಂತ ಅಂದ್ಕೊಂಡು ಸೇವ್ ಮಾಡ್ಕೊಂಡಿದ್ದೆ. ಆ ಬುಕ್ಸಸ್ ಎಲ್ಲ ಇಬ್ಬರೂ ಪರ್ಚೇಸ್. ಮಂಗಳೂರಿಗೆ ಬಂದಮೇಲೆ ಪಬ್ಬಾಸಲ್ಲಿ ಐಸ್ ಕ್ರೀಮ್ ತಿನ್ನಿ ಅಂತ ಎಲ್ಲರೂ ಹೇಳ್ತಾರೆ. ಲೈಕ್ ಒನ್ ಆಫ್ ಮೈ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡಿದ್ದು ಅದೇನೇ. ಸೊ ನಾವು ತಿನ್ನಲಿಲ್ಲ, ಪಾರ್ಸಲ್ ತೊಗೊಂಡು ಇವಾಗ ಇಲ್ಲಿ ತಿನ್ನೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 7:30 ಆಗೋಗಿದೆ. ಏನು ಇರುತ್ತೋ, ಏನು ಫೋಟೋಸ್ ತಗೋತೀವೋ ಎಲ್ಲೋ ಗೊತ್ತಿಲ್ಲ. ಇಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ಇದೆ. ಪಣಂಬೂರು ಬೀಚ್, ಪಣಂಬೂರು ಕಡಲ ತೀರ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಫೈನಲಿ ಬೀಚ್ ಹತ್ರ ಬಂದ್ವಿ. ಐಸ್ ಕ್ರೀಮ್ ತಿಂದು ಒಂದಷ್ಟು ಫೋಟೋಸ್ ತೊಗೊಂಡು ಹೊರಡ್ತೀವಿ. ಇಲ್ಲೇನಾದ್ರು ತಿನ್ಬಿಡೋಣ ಅಲ್ಲ. ನಮ್ಮ ಐಸ್ ಕ್ರೀಮ್ ಏನಾಗಿರುತ್ತೋ ಐಸ್ ಕ್ರೀಮ್ ಕಟ್ಟು, ಹಂಗಾಗಿ ಲೇಟ್ ಆಯ್ತು. ಇನ್ನೊಂದು ಸ್ವಲ್ಪ ಬೇಗ ಬರಬೇಕಿತ್ತು. ಬಾ ಹೋಗೋಣ. ವೇವ್ಸ್ ನೋಡಿಕೊಂಡು ನಾವು ನಮ್ಮ ಐಸ್ ಕ್ರೀಮನ್ನು ತಿಂತಾಯಿದ್ದೀವಿ. ಯಾಕೆ ಗೊತ್ತಾ ನಾವು ತೊಗೊಂಡಿದ್ದು ಬಟರ್ ಸ್ಕಾಚ್ ಗ್ರ್ಯಾಂಡ್ ಒಂದೊಂದು ಸ್ಕೂಪ್ ತೊಗೊಂಡ್ವಿ. ನನಗೇನು ಐಸ್ ಕ್ರೀಮ್ ಅಷ್ಟು ಇಷ್ಟ ಇಲ್ಲ. ಆ್ಯಂಡ್ ಇವಳಿಗೂ ಅಷ್ಟೇ. ಯಾವುದೋ ಒಂದು ಟೈಮಲ್ಲಿ ವೇವ್ಸ್ ಜಾಸ್ತಿ ಆಗುತ್ತಂತೆ. ಸೊ ನಾವು ಏನು ಓದೋರ ಥರ ಎಷ್ಟು ತೊಗೊಂಡಿದ್ದೀವಿ ತೋರಿಸು ಒಂದೊಂದಾಗಿ. ಒಂದು ಡಿಸಿಪ್ಲಿನ್ ಇಸ್ ಡೆಸ್ಟಿನಿ, ನಿಸರ್ಗ ಅವ್ರದ್ದು. ಮೈಂಡ್ ಸೆಟ್ ಹೇಗೆ ನಿಸರ್ಗ. ಆ್ಯಂಡ್ ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್, ಇದು ನಿಸರ್ಗದ. ಇದು ನಂದು ಹೌ ಟು ಬಿಕಮ್ ಅ ಪೀಪಲ್ ಮ್ಯಾಗ್ನೆಟ್, ಮ್ಯಾನಿಫೆಸ್ಟ್ ಆ್ಯಂಡ್ ಡೊಪಮೈನ್ ಡಿಟಾಕ್ಸ್. ಇಷ್ಟು ಬುಕ್ಸ್ನ ತೊಗೊಂಡು ನಾವು ಬೀಚಿಗೆ ಲೇಟಾಗಿ ಬಂದಿದ್ದು. ಆ್ಯಂಡ್ ಇವಾಗ ಇಲ್ಲಿ ಆರ್ಡರ್ ಮಾಡಿದ್ದೀವಿ ಫುಡ್ಡು. ಆ್ಯಂಡ್ ನಾಳೆ ಮಾರ್ನಿಂಗ್ ನಾವು ಹೊರನಾಡಿಗೆ ಹೊರಡಬೇಕು. ಸೊ ಹಾಗೆ ಬಸ್ ಎಷ್ಟೊತ್ತಿಗಿದೆ ಏನೋ ಅಂತ ಟೈಮಿಂಗ್ಸ್ ಕೇಳಿಕೊಂಡು ರೂಮಿಗೆ ಹೋಗಿ ಮಲ್ಕೊಳ್ಳೋದು ಇಷ್ಟೇ. ಒಂಥರ ಚೆನ್ನಾಗಿತ್ತು, ಡಿಫ್ರೆಂಟಾಗಿ. ಅಂದರೆ ಲೈಕ್ ನಾವೇನು ತೀರಾ ಪ್ಲ್ಯಾನ್ ಮಾಡಲ್ಲ, ಇದು ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ. ಒಂಥರ ಚೆನ್ನಾಗಿದೆ ಈ ಎಕ್ಸ್ಪೀರಿಯನ್ಸ್ ಕೂಡ. ಆ್ಯಂಡ್ ಫಸ್ಟ್ ಟೈಮ್ ನಾನು ಬೀಚ್ ಮುಂದೆ ಕುತ್ಕೊಂಡು ಐಸ್ ಕ್ರೀಮ್ ತಿಂದಿನಿ. ಆ್ಯಂಡ್ ಐಸ್ ಕ್ರೀಮ್ ಅಂತೂ ಸೀರಿಯಸ್ಲಿ ಯಾರಾದರೂ ಮಂಗಳೂರಿಗೆ ಬಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಮಗೆ ಐಸ್ ಕ್ರೀಮ್ಸ್ ಅಷ್ಟು ಇಷ್ಟ ಇಲ್ಲ, ಬಟ್ ಸ್ಟಿಲ್ ಇಷ್ಟಪಟ್ಟು ತಿಂದ್ವಿ, ತುಂಬ ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ಮಾರ್ನಿಂಗ್ ಒಂದು 6:15 ಅನ್ನಂಗೆ ಮಂಗಳೂರನ್ನ ಬಿಟ್ವಿ. ಇಲ್ಲಿ ಕಳ್ಸಾಗಿ ಬಂದು ಆ್ಯಂಡ್ ಎಗೇನ್ ಅಲ್ಲಿಂದ ಇಲ್ಲಿಗೆ ಹೊರನಾಡಿಗೆ ಬಸ್ಸಲ್ಲಿ ಬಂದ್ವಿ. ಸೊ ನಾವಿಲ್ಲಿ ಬರೋಷ್ಟರಲ್ಲಿ 10:15 ಆಗಿತ್ತು. ಆ್ಯಂಡ್ ಇವಾಗ ಇಲ್ಲೂ ಕೂಡ ಒಂದು ರೂಮ್ ತೊಗೊಂಡ್ವಿ, ಯಾಕಂದರೆ ರೆಡಿ ಆಗಬೇಕಿತ್ತು ಆ್ಯಂಡ್ ಲಗೇಜಸ್ ಎಲ್ಲ ಇಡಬೇಕು. ಹಾಗಾಗಿ ಸೊ ಈ ರೂಮ್ ಬಗ್ಗೆ ಹೇಳಂಗಿದ್ರೆ, ಇದು ದೇವಸ್ಥಾನದ ಕಡೆಯಿಂದನೇ ಕೊಡುವಂಥ ರೂಮು. ಲೈಕ್ 300 ರುಪೀಸ್ ಚಾರ್ಜ್ ಮಾಡ್ತಾರೆ ಫಾರ್ 24 ಅವರ್ಸಿಗೆ. ಆ್ಯಂಡ್ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ, ಚೆನ್ನಾಗಿದೆ. ಓಕೆ. ಆ್ಯಂಡ್ ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವಿನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ದರ್ಶನ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತ. ಸಾರಿ. ಆ್ಯಂಡ್ ಮುಗಿಸ್ಕೊಂಡು ಆ್ಯಂಡ್ ಇವತ್ತೇ ಮೈಸೂರಿಗೂ ಕೂಡ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಮರೂನ್ ಕಲರ್ದು ಒಂದು ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೆ. ಆ್ಯಂಡ್ ಇದಕ್ಕೆ ಈ ಥರ ಫ್ಲೋರಲ್ದು ಬ್ಲೌಸ್ನ ಮಿಸ್ ಮ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಇದು ಕೂಡ ನಾವು ಮಂದೆ ನಂದಲ್ಲ. ಆ್ಯಂಡ್ ನಿಸರ್ಗದ್ದು ತೋರಿಸ್ತೀನಿ. ಸೊ ಅವಳು ಟಿಶ್ಯೂ ಕ್ಲಾತಾ, ಅವಳದು ಇಬ್ರದ್ದು ಮರೂನ್ ಶೇಡಲ್ಲೇ ಇದೆ. ಸೊ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ಬೇಕು. ನಾವಿರೋದು ಯಾವುದೋ ಬೇರೆ ನೇಮ್, ಅದೇ ರೂಮ್ಸ್ ಇರೋದು. ಈಗಷ್ಟೇ ದೇವ್ರ ದರ್ಶನ ಮುಗಿಸಿ ಊಟ ಮಾಡ್ಕೊಬಂದ್ವಿ. ನಾವು ಹೋದಾಗ 12 ಆಗಿತ್ತು ಆ್ಯಂಡ್ ಇವಾಗ 1:20 ಆಗಿದೆ. ಸೊ ದರ್ಶನ ಮಾಡಿ ಅಲ್ಲೇ ಊಟ ತಿನ್ಕೊಂಡು ಬಂದ್ವಿ. ಆ್ಯಂಡ್ ತುಂಬ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ದಾರೆ.
ಸೊ ಸ್ವಲ್ಪ ಕ್ರೌಡ್ ಇತ್ತು, ವೀಕೆಂಡ್ ಸಂಡೇ ಆಗಿರೋದ್ರಿಂದ. ಆ್ಯಂಡ್ ಇವಾಗ ನಾವು ಹೊರಡಬೇಕು, ರೂಮ್ನ ವೆಕೇಟ್ ಮಾಡಿ ನಾವು ಹಾಸನಿಗೆ ಹೋಗಿ ಹಾಸನಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹೋಪ್ ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಯಾರಾದರೂ ಫಸ್ಟ್ ಟೈಮ್ ನಾನು ಈ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.